ನಮ್ಮ ಬೀರಪ್ಪ ಡಾಕ್ಟರ್ ಬೀರಪ್ಪ ಅವರು PhD ಡಾಕ್ಟರೇಟ್ ಪಡೆದವರು ಇದೇ ಗ್ರಾಮದವರು, ಡಿ ಸಾಲುಂಡಿ ಗ್ರಾಮದವರು. ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ. ಅವರು ತಮ್ಮ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಒಳ್ಳೇದಾಗ್ಲಿ ಮತ್ತು ಅವರಲ್ಲಿ ಓದೋ ಹವ್ಯಾಸ ಬೆಳೆಸಬೇಕು ಅಂತ ಹೇಳಿ ವಾಚನಾಲಯ ಅಥವಾ ಗ್ರಂಥಾಲಯನ ಹೊಸದಾಗಿ ತೆರೆದಿದ್ದಾರೆ. ಆದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಜನಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪವಿತ್ರವಾದಂತಹ ರಾಜಕೀಯ ಕ್ಷೇತ್ರವನ್ನ ಪ್ರವೇಶಿಸಿ ಆ ಜನಸೇವೆಯನ್ನ ಅತ್ಯಂತ ಸಮರ್ಪಕವಾಗಿ ಎಲ್ಲೆಡೆಗೆ ಪಸರಿಸಿ ಅವರು ರಾಜಕೀಯದ ಮೌಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದಾರೆ. ಆರೋಗ್ಯ ಚಿಕಿತ್ಸಕರಾಗಿದ್ದಂತವರು ಇವತ್ತಿನ ದಿನ ರಾಜಕೀಯ ಮತ್ತೆ ಸಮಾಜ ಚಿಕಿತ್ಸಕರಾಗಿ ಮೊದಲನೇ ಬಾರಿಗೆ ರಾಜ್ಯದಲ್ಲೇ PhD ಮಾಡ್ತಾರೆ ಸರ್. ತಂದೆ ಹೌದೌದು, ನಮ್ಮ ವೀರಪ್ಪ ಮೊದಲನೇವರು. ಅವ್ರು ಮೊದಲಿಂದನೂ ತಂದೆಯವರ ಒಂದು ರಾಜಕೀಯದಿಂದ ಪ್ರಭಾವಿತರಾಗಿದ್ದವರು. ಅವ್ರು ಮಾಡುವಂಥ ಕೆಲಸಗಳ ಬಗ್ಗೆ ಅವ್ರಿಗೆ ಬಹಳ ಅಭಿಮಾನ ಇದೆ. ಸೊ ಹಾಗಾಗಿ ಅದನ್ನೇ ತೀಸಿಸ್ ತಗೊಂಡು ಮಾಡಿದ್ದಾರೆ. ಸೊ ನಾ ಏನು ಹೇಳೋದು, ತಂದೆಯವ್ರ ಬಗ್ಗೆ ಅಷ್ಟು ಅಭಿಮಾನ ಪ್ರೀತಿ ಇಟ್ಕೊಳ್ಳೋದಕ್ಕೆ ನನಗೂ ಕೂಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಶಿಕ್ಷಣ ಮೌಲ್ಯವನ್ನ ಅರ್ತಿರುವಂತವ್ರು, ವಿಚಾರಗಳಿಗೆ ಮೌಲ್ಯವನ್ನ ಕೊಡುವಂತವ್ರು, ಇವತ್ತಿನ ದಿನ ಸರಳತೆಯೊಂದಿಗೆ ಎಲ್ಲ ರೀತಿಯ ಒಂದು ಮಹನೀಯರ ಆದರ್ಶಗಳನ್ನ ಅನುಸರಣೆ ಮಾಡುವಂತಹ ಒಬ್ರು ವಿಶಿಷ್ಟ ವ್ಯಕ್ತಿಯಾಗಿ ನನಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಕಾಣಸಿಕ್ಕರು. ಹಾಗಾಗಿ ಇವತ್ತಿನ ದಿನ ಇಂತಹ ವರವಾಗಿ ಸಿಕ್ಕಿರುವಂತಹ ಒಬ್ಬ ಅತ್ಯದ್ಭುತ ನಾಯಕರನ್ನ ನಾವು ಅನುಸರಣೆ ಮಾಡಬೇಕು ಅಂತ ನಾನು ಅವರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಯತೀಂದ್ರ ಸಾಹೇಬ್ರಿಗೆ ಅನುಯಾಯಿಯಾಗಿ ಇವತ್ತಿನ ದಿನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನತಾ ವಾಚನಾಲಯ ಉಚಿತವಾಗಿ ನಾನು ಗ್ರಾಮದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದೇನೆ. ಹೇಳಿದಾಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಹೊಗಳ್ತಾರೆ. ಅವ್ರು ಹೊಗಳದಷ್ಟು ನಾನೇನು ಸಾಧನೆ ಮಾಡಿಲ್ಲ, ಬಟ್ ತಂದೆಯವ್ರ ಮೇಲೆ ಪ್ರೀತಿ ನನ್ನ ಮೇಲೆ ತೋರಿಸಿದ್ರು. ನನ್ನ ಸ್ವಂತ ಮತ್ತೆ ನಮ್ಮ ತಂದೆಯವರು ಈ ಒಂದು ಕಟ್ಟಡವನ್ನ ಈ ರೀತಿ ಜನತಾ ವಾಚನಾಲಯ ಮಾಡಬೇಕು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ ಅಂದಾಗ ಅವರು ಸಹ ಇಲ್ಲಿ ಬಾಡಿಗೆಗಿದ್ದವ್ರನ್ನ ಕಳಿಸಿ ಈ ಒಂದು ಅವಕಾಶವನ್ನ ನನಗೆ ಅವರು ಸಹ ಕಟ್ಟಡವನ್ನ ಉಚಿತವಾಗಿ ಕಲ್ಪಿಸಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ತಾಯಿಯವ್ರಿಗೆ ಬರ್ತಿದ್ದಂತಹ ಗೃಹಲಕ್ಷ್ಮಿ ಹಣನೂ ಸಹ ಅವರು ಇದಕ್ಕೆ ನೀಡಿದ್ದಾರೆ. ಅವರು ಹೆಚ್ಚು ಕಡಿಮೆ 13 ತಿಂಗಳದು 26,000 ರೂಪಾಯಿಯನ್ನ ನನಗೆ ಇದು ಮಾಡ್ಲಿಕ್ಕೆ ಅವರು ಸಹ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಇದಕ್ಕೆ ನೀಡಿದ್ದಾರೆ. ಅದ್ರ ಜೊತೆ ನಾನು ನನ್ನ ಶಿಕ್ಷಣ ವೃತ್ತಿಯಿಂದ, ನನ್ನ ಮಾಸಿಕ ವೇತನದಿಂದ ನಾನು ಉಳಿತಾಯ ಮಾಡಿದಂತ ನನ್ನ ಸ್ವಂತ ಹಣದಲ್ಲಿ ಇದನ್ನ ಮಾಡಿದ್ದೇನೆ. ನಮ್ಮ ಬೀರಪ್ಪ ಡಾಕ್ಟರ್ ಬೀರಪ್ಪ ಅವರು PhD ಡಾಕ್ಟರೇಟ್ ಪಡೆದವರು ಇದೇ ಗ್ರಾಮದವರು, ಡಿ ಸಾಲುಂಡಿ ಗ್ರಾಮದವರು. ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ. ಅವರು ತಮ್ಮ ಊರಿನಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಒಳ್ಳೇದಾಗ್ಲಿ ಮತ್ತು ಅವರಲ್ಲಿ ಓದೋ ಹವ್ಯಾಸ ಬೆಳೆಸಬೇಕು ಅಂತ ಹೇಳಿ ವಾಚನಾಲಯ ಅಥವಾ ಗ್ರಂಥಾಲಯನ ಹೊಸದಾಗಿ ತೆರೆದಿದ್ದಾರೆ. ಸುಮಾರು 3,000 ಪುಸ್ತಕಗಳ ಕಲೆಕ್ಷನ್ ಇಟ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಪುಸ್ತಕಗಳನ್ನ ಇಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಾನು ಹೇಳಿದಾಗೆ ಓದೋ ಹವ್ಯಾಸ ಈಗ ಹೊರಟೋಗ್ತಾ ಇದೆ ಅದರೊಳಗೂ ಯುವಕರಲ್ಲಿ. ಸೊ ಓದೋ ಹವ್ಯಾಸ ಮತ್ತೆ ಬೆಳಿಬೇಕು ಅಂತಂದ್ರೆ ಹೆಚ್ಚೆಚ್ಚು ಗ್ರಂಥಾಲಯಗಳಾಗಬೇಕು ಅಂತ ಒಳ್ಳೆ ಕೆಲಸ ನಮ್ಮ ಬೀರಪ್ಪ ಅವರು ಮಾಡಿದ್ದಾರೆ, ಡಿ ಸಾಲುಂಡಿ ಅವರು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಬರೀ ಯುವಜನತೆ ಅಲ್ಲ, ಎಲ್ಲರೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚು ಸಮಯ ಕಳೆಯಂಗೆ ಆಗೋಗ್ಬಿಟ್ಟಿದೆ. ಪುಸ್ತಕಗಳು ಓದೋ ಹವ್ಯಾಸ ನನ್ನೂ ಸೇರಿದಂಗೆ ಕಮ್ಮಿ ಆಗೋಗ್ಬಿಟ್ಟಿದೆ. ಬಟ್ ಪುಸ್ತಕಗಳು ಓದಬೇಕು. ಪುಸ್ತಕಗಳು ಓದಿದ್ರೇ ನಮಗೆ ಜ್ಞಾನಾರ್ಜನೆ ಆಗುವಂಥದ್ದು, ಸಮಾಜಕ್ಕೂ ಕೂಡ ಒಳ್ಳೇದಾಗೋದು. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಪುಸ್ತಕಗಳು ಓದುವಂಥ ಹವ್ಯಾಸ ಬೆಳಿಬೇಕು. ಮೊದಲನೇ ಬಾರಿಗೆ ಸರ್ ರಾಜ್ಯದಲ್ಲೇ PhD ಮಾಡ್ತಾರೆ ಸರ್. ತಂದೆ ಹೆಸರಲ್ಲಿ. ಹೌದೌದು, ನಮ್ಮ ವೀರಪ್ಪ ಮೊದಲನೇವರು. ಅವ್ರು ಮೊದಲಿಂದನೂ ತಂದೆಯವರ ಒಂದು ರಾಜಕೀಯದಿಂದ ಪ್ರಭಾವಿತರಾಗಿದ್ದವರು. ಅವ್ರು ಮಾಡುವಂಥ ಕೆಲಸಗಳ ಬಗ್ಗೆ ಅವ್ರಿಗೆ ಬಹಳ ಅಭಿಮಾನ ಇದೆ. ಸೊ ಹಾಗಾಗಿ ಅದನ್ನೇ ತೀಸಿಸ್ ತಗೊಂಡು ಮಾಡಿದ್ದಾರೆ. ಸೊ ನಾ ಏನು ಹೇಳೋದು, ತಂದೆಯವ್ರ ಬಗ್ಗೆ ಅಷ್ಟು ಅಭಿಮಾನ ಪ್ರೀತಿ ಇಟ್ಕೊಳ್ಳೋದಕ್ಕೆ ನನಗೂ ಕೂಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನಾ ಹೇಳಿದಾಗೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಹೊಗಳ್ತಾರೆ. ಅವ್ರು ಹೊಗಳದಷ್ಟು ನಾನೇನು ಸಾಧನೆ ಮಾಡಿಲ್ಲ, ಬಟ್ ತಂದೆಯವ್ರ ಮೇಲೆ ಪ್ರೀತಿ ನನ್ನ ಮೇಲೆ ತೋರಿಸಿದ್ರು. ಕಾರಣ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಜನಪರತೆಯನ್ನು ಹೊಂದಿರುವಂತಹ ಯುವ ನಾಯಕರು. ಇಂದಿನ ದಿನ ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ರಾಜಕಾರಣವನ್ನು ಗಮನಿಸಿದ್ರೆ ಅದನ್ನು ಒಂದು ರೀತಿಯ ಉದ್ಯಮದ ರೀತಿ ಅಥವಾ ಅದರಿಂದ ಆಕರ್ಷಣೆಯಾಗಿ ಬರುವಂಥವ್ರ ಸಂಖ್ಯೆ ಹೆಚ್ಚಿದೆ. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಜನಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪವಿತ್ರವಾದಂಥ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ಆ ಜನಸೇವೆಯನ್ನು ಅತ್ಯಂತ ಸಮರ್ಪಕವಾಗಿ ಎಲ್ಲೆಡೆಗೆ ಪಸರಿಸಿ ಅವರು ರಾಜಕೀಯದ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದ್ದಾರೆ. ಆರೋಗ್ಯ ಚಿಕಿತ್ಸಕರಾಗಿದ್ದಂಥವರು ಇವತ್ತಿನ ದಿನ ರಾಜಕೀಯ ಮತ್ತು ಸಮಾಜ ಚಿಕಿತ್ಸಕರಾಗಿ ರಾಜ್ಯದ
ಜನರ ಮನೆಗಳು ಎರಡರಲ್ಲೂ ಅವರು ತಲುಪಿ ಅತ್ಯಂತ ಪ್ರಬುದ್ಧತೆಯನ್ನು ಅವರು ತೋರ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಶಿಕ್ಷಣ ಮೌಲ್ಯವನ್ನು ಅರ್ತಿರೋವಂಥವರು, ವಿಚಾರಗಳಿಗೆ ಮೌಲ್ಯವನ್ನು ಕೊಡೋವಂಥವರು, ಇವತ್ತಿನ ದಿನ ಸರಳತೆಯೊಂದಿಗೆ ಎಲ್ಲ ರೀತಿಯ ಒಂದು ಮಹನೀಯರ ಆದರ್ಶಗಳನ್ನು ಅನುಸರಣೆ ಮಾಡುವಂತಹ ಒಬ್ಬರು ವಿಶಿಷ್ಟ ವ್ಯಕ್ತಿಯಾಗಿ ನನಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಕಾಣಸಿಕ್ಕರು. ಹಾಗಾಗಿ ಇವತ್ತಿನ ದಿನ ಇಂತಹ ವರವಾಗಿ ಸಿಕ್ಕಿರುವಂತಹ ಒಬ್ಬ ಅತ್ಯದ್ಭುತ ನಾಯಕರನ್ನು ನಾವು ಅನುಸರಣೆ ಮಾಡಬೇಕು ಅಂತ ನಾನು ಅವರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಯತೀಂದ್ರ ಸಾಹೇಬ್ರಿಗೆ ಅನುಯಾಯಿಯಾಗಿ ಇವತ್ತಿನ ದಿನ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನತಾ ವಾಚನಾಲಯ ಉಚಿತವಾಗಿ ನಾನು ಗ್ರಾಮದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀನಿ. ಇದು ವಾಚನಾಲಯ ಗ್ರಂಥಾಲಯದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವಂತಹ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಉಚಿತ ತರಬೇತಿಯನ್ನು ಸಹ ನೀಡ್ತೇವೆ ಅನ್ನೋದು ಮತ್ತೊಂದು ವಿಶೇಷತೆಯನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಪುಸ್ತಕಗಳ ಲಭ್ಯತೆ ಇದೆ. ಈ ಗ್ರಂಥಾಲಯನ ಇನ್ನೂ ಎಲ್ಲೆಡೆ ವಿಸ್ತರಣೆ ಮಾಡುವಂತಹ ಅವಕಾಶಗಳು ರಾಜ್ಯದೆಲ್ಲೆಡೆ ಆಗಲಿ ಅಂತ ನಾನು ಬಯಸ್ತೇನೆ. ಯಾಕಂದರೆ ಇವತ್ತಿನ ದಿನ ಶಿಕ್ಷಣ ಓದು ಸಮರ್ಪಕವಾಗಿ ತಲುಪಬೇಕು. ಓದುವಂಥ ಹವ್ಯಾಸ ಇದ್ದವರು ಎಲ್ಲೆಡೆ ಹೋದರೂ ಒಂದು ವಿಶಿಷ್ಟತೆಯನ್ನು ರೂಪಿಸ್ತಾರೆ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಮತ್ತು ನವಮಾಧ್ಯಮ ಬಂದ ನಂತರದಲ್ಲಿ ಪುಸ್ತಕ ಓದೋ ಹವ್ಯಾಸ ಕುಂಠಿತ ಆಗ್ತಾ ಇದೆ. ಇದೊಂದು ನಿಜಕ್ಕೂ ವಿಷಾದನೀಯ ಸ್ಥಿತಿ. ಹಾಗಾಗಿ ಒಂದು ವಿಚಾರಗಳು, ಪುಸ್ತಕಗಳ ಮೌಲ್ಯವನ್ನು ಎತ್ತಿ ಹಿಡಿಬೇಕು, ವಿಚಾರವನ್ನು ಹಂಚಬೇಕು ಅಂತ ಒಬ್ಬರು ವಿಚಾರವಂತ ನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ ನಾನು ಈ ಒಂದು ಉಚಿತವಾದಂತಹ ಜನತಾ ವಾಚನಾಲಯವನ್ನು ಇಂದು ತೆರೆದಿದ್ದೇವೆ. ಇದನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರೆ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರೋದು ಮತ್ತೊಂದು ಕಳೆಯನ್ನು ಇದಕ್ಕೆ ನೀಡಿದೆ. ಅದ್ರ ಜೊತೆಗೆ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಸಹ ಒಂದು ಯುವ ದಿನಾಚರಣೆಯನ್ನಾಗಿ ನಾವು ಇದನ್ನು ಆಚರಿಸ್ತೇವೆ. ಅಂಥ ಸಂದರ್ಭದಲ್ಲಿ ಒಬ್ಬರು ಯುವ ನಾಯಕರಾದಂತಹ, ರಾಜ್ಯದ ಪ್ರಬುದ್ಧ ಯುವ ನಾಯಕರಾದಂತಹ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಗ್ರಂಥಾಲಯವನ್ನು ಲೋಕಾರ್ಪಣೆಗೊಳಿಸಿರೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಹಾಗೂ ಸಂತಸದ ಸುದ್ದಿಯಾಗಿದೆ. ನಮ್ಮ ಡಿ ಸಾಲುಂಡಿ ಗ್ರಾಮ ಈ ಹಿಂದೆಯಿಂದನೂ ಸಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೆನ್ನೆಲುಬಾಗಿ ನಿಂತಿದೆ. ಅವರ ಜೊತೆ ಸಾರ್ವಕಾಲಿಕವಾಗಿ ಬಂದಿದೆ. ಇನ್ನು ಮುಂದೆನೂ ಸಹ ಸಾರ್ವಕಾಲಿಕವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಮ್ಮ ಗ್ರಾಮ ಮತ್ತು ನಮ್ಮ ಭಾಗ ನಾವೆಲ್ಲರೂ ಸಹ ಇದ್ದೇ ಇರ್ತೇವೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಇನ್ನೂ ಚುಕ್ಕಾಣಿಯನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಅವರು ತಲುಪಬೇಕು. ಯಾಕಂದರೆ ಇಂಥ ವಿಚಾರವಂತ ಪ್ರಬುದ್ಧ ನಾಯಕರು ತಲುಪಿದಾಗ ಜನಸೇವೆ ಇನ್ನೂ ವಿಸ್ತರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಎಲ್ಲ ಜನತೆಗೂ ಒಂದು ರೀತಿ ಅಭ್ಯುದಯವನ್ನು ಕಾಣಲಿಕ್ಕೆ ಅವಕಾಶಗಳು ಯಥೇಚ್ಛವಾಗಿ ದೊರಕುತ್ತೆ. ನಾನಿವಾಗ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ PhD ಮಾಡಿದಾಗ ನನಗೆ ಅಪಾರವಾದಂಥ ಅವರ ಮೌಲ್ಯಗಳು, ಆದರ್ಶಗಳು, ಎಲ್ಲ ಮಾನೀಯರುಗಳನ್ನು ಓದ್ಕೊಂಡಂಥ ನನಗೆ ಅಪಾರವಾದಂಥ ಜ್ಞಾನದ ಕೌತುಕ ಹೆಚ್ಚಾಯಿತು. ಹಾಗಾಗಿ ನಾವು ಹಣ ಕೊಟ್ಟರೆ ಅಥವಾ ಏನನ್ನೇ ಕೊಟ್ಟರೂ ಸಹ ಅದು ಖಾಲಿಯಾಗುತ್ತೆ. ಆದರೆ ಜ್ಞಾನವನ್ನು ಹಂಚಿದಷ್ಟು ಆ ಜ್ಞಾನ ಹೆಚ್ಚುತ್ತೆ. ಆ ತಿಳ್ಕೊಂಡಂಥ ಜ್ಞಾನವನ್ನು ಅವರು ಮತ್ತೊಂದೆಡೆಗೆ ಹಂಚ್ತಾರೆ. ಆ ಹಂಚಿದಾಗ ಆ ಜ್ಞಾನವನ್ನು ಪಡೆದಂಥವ್ರು ಮತ್ತೆ ಸಹ ಹಂಚ್ತಾರೆ. ಹಾಗಾಗಿ ಜ್ಞಾನ ಎಲ್ಲೆಡೆ ವಿಸ್ತರಣೆ ಆಗಬೇಕು, ಜ್ಞಾನದಾಸೋಹವನ್ನು ನಡೆಸಬೇಕು ಅಂತ ಆಲೋಚನೆಗೊಳಪಟ್ಟು ನಾನು ನನ್ನ ಸ್ವಂತ ಮತ್ತು ನಮ್ಮ ತಂದೆಯವರು ಈ ಒಂದು ಕಟ್ಟಡವನ್ನು ಈ ರೀತಿ ಜನತಾ ವಾಚನಾಲಯ ಮಾಡಬೇಕು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಲ್ಲಿ ಅಂದಾಗ ಅವರು ಸಹ ಇಲ್ಲಿ ಬಾಡಿಗೆಗಿದ್ದವ್ರನ್ನ ಕಳಿಸಿ ಈ ಒಂದು ಅವಕಾಶವನ್ನು ನನಗೆ ಅವರು ಸಹ ಕಟ್ಟಡವನ್ನು ಉಚಿತವಾಗಿ ಕಲ್ಪಿಸಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ತಾಯಿಯವ್ರಿಗೆ ಬರ್ತಿದ್ದಂಥ ಗೃಹಲಕ್ಷ್ಮಿ ಹಣನೂ ಸಹ ಅವರು ಇದಕ್ಕೆ ನೀಡಿದ್ದಾರೆ. ಅವರು ಹೆಚ್ಚು ಕಡಿಮೆ 13 ತಿಂಗಳದು 26,000 ರೂಪಾಯಿಯನ್ನು ನನಗೆ ಇದು ಮಾಡಲಿಕ್ಕೆ ಅವರು ಸಹ ಒಂದು ದೊಡ್ಡ ಮನಸ್ಸನ್ನು ಮಾಡಿ ಇದಕ್ಕೆ ನೀಡಿದ್ದಾರೆ. ಅದ್ರ ಜೊತೆ ನಾನು ನನ್ನ ಶಿಕ್ಷಣ ವೃತ್ತಿಯಿಂದ, ನನ್ನ ಮಾಸಿಕ ವೇತನದಿಂದ ನಾನು ಉಳಿತಾಯ ಮಾಡಿದಂಥ ನನ್ನ ಸ್ವಂತ ಹಣದಲ್ಲಿ ಇದನ್ನು ಮಾಡಿದ್ದೇನೆ.